ಗ್ಯಾರಂಟಿ ಸರ್ ಅಭಿವೃದ್ಧಿ ಯೋಜನೆ ಕುಂಠಿತವಾಗ್ತದೆ ಬಿಜೆಪಿ ಪದೇ ಪದೇ ಹೇಳ್ತಿದ್ದಾರೆ ಸರ್. ಈ ಒಂದು ಅಲ್ಲಿ ಈಗ ನೋಡಾಕತ್ತೀವಲ್ಲ ನಾವು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರ ಮಾತಾಡಿ ಚಾಲು ಮಾಡ್ಯಾರ. ಒಂದು ಪೈಸಾ ಸಿಗ್ತಾ ಇಲ್ಲ, ನಮ್ಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೆಲ್ಲ ಭಾಳಷ್ಟು ಸಮಸ್ಯೆ ಆಗಿದೆ, ಜನರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ, ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲ್ಲ. ಇದರ ಅರ್ಥ ಏನಾಗತ್ತೆ, ಗ್ಯಾರಂಟಿ 50-60 ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ, ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ? ಈಗ ಸಮಾಧಾನ ಮಾಡೋಕೆ ಈಗ ಎಮ್ ಎಲ್ ಎಗಳು ಭಾಳ ಮಾತಾಡಕತ್ತಾರೆ ಅಂಥೇಳಿ 55 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟರೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ ಸರ್. ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ, ಕ್ಲಿಯರ್ ಹೇಳ್ತೀನಿ. ಇನ್ ಫೈಟಿಂಗ್ ನಡೆದ ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ, ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ, ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಅದು ದೀರ್ಘಕ್ಕೆ ಹೋಗ್ತದೆ, ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ. ಇದೇನು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಸರ್. ತಾವು ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂತ. ನೋಡ್ರಿ, ಭಾಳ ಜನ ಮಾತಾಡ್ತಾರೆ ಶಾಸಕರು, ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರೆ ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು, ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಸರ್. ಕೊನೆಯದಾಗಿ ಸೇಮ್ ಏನು ಸರಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ, ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಬೈರಿದಿ ಸುರೇಶ್, ಇವರು ನಮ್ಮ ಬಸವರಾಜ್ ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ, ಅವ್ರನ್ನೂ ಅಕ್ಯೂಸ್ ಮಾಡ್ತಾರೆ, ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಎಂದು ಹರ್ಯಾಸ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ, ಹರ್ಯಾಸ್ಮೆಂಟು ಈ ಸರ್ಕಾರದ ನಡೀತಾ ಇದೆ, ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ. ಗ್ಯಾರಂಟಿ ಸರ್ ಅಭಿವೃದ್ಧಿ ಯೋಜನೆ ಕುಂಠಿತವಾಗ್ತದೆ ಬಿಜೆಪಿ ಪದೇ ಪದೇ ಹೇಳ್ತಿದ್ದಾರೆ ಸರ್. ಈ ಒಂದು ಅಲ್ಲಿ ಈಗ ನೋಡಾಕತ್ತೀವಲ್ಲ ನಾವು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರ ಮಾತಾಡಿ ಚಾಲು ಮಾಡ್ಯಾರ. ಒಂದು ಪೈಸಾ ಸಿಗ್ತಾ ಇಲ್ಲ, ನಮ್ಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೆಲ್ಲ ಭಾಳಷ್ಟು ಸಮಸ್ಯೆ ಆಗಿದೆ, ಜನರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ, ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲ್ಲ. ಇದರ ಅರ್ಥ ಏನಾಗತ್ತೆ, ಗ್ಯಾರಂಟಿ 50-60 ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ, ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ? ಈಗ ಸಮಾಧಾನ ಮಾಡೋಕೆ ಈಗ ಎಮ್ ಎಲ್ ಎಗಳು ಭಾಳ ಮಾತಾಡಕತ್ತಾರೆ ಅಂಥೇಳಿ 55 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟರೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ ಸರ್. ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ, ಕ್ಲಿಯರ್ ಹೇಳ್ತೀನಿ. ಇನ್ ಫೈಟಿಂಗ್ ನಡೆದ ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ, ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ, ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಅದು ದೀರ್ಘಕ್ಕೆ ಹೋಗ್ತದೆ, ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ. ಇದೇನು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಸರ್. ತಾವು ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂತ. ನೋಡ್ರಿ, ಭಾಳ ಜನ ಮಾತಾಡ್ತಾರೆ ಶಾಸಕರು, ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರೆ ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು, ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಸರ್. ಕೊನೆಯದಾಗಿ ಸೇಮ್ ಏನು ಸರಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ, ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಬೈರಿದಿ ಸುರೇಶ್, ಇವರು ನಮ್ಮ ಬಸವರಾಜ್ ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ, ಅವ್ರನ್ನೂ ಅಕ್ಯೂಸ್ ಮಾಡ್ತಾರೆ, ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಎಂದು ಹರ್ಯಾಸ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ, ಹರ್ಯಾಸ್ಮೆಂಟು ಈ ಸರ್ಕಾರದ ನಡೀತಾ ಇದೆ, ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ. ಗ್ಯಾರಂಟಿ ಸರ್ ಅಭಿವೃದ್ಧಿ ಯೋಜನೆ ಕುಂಠಿತವಾಗ್ತದೆ ಬಿಜೆಪಿ ಪದೇ ಪದೇ ಹೇಳ್ತಿದ್ದಾರೆ ಸರ್. ಈ ಒಂದು ಅಲ್ಲಿ ಈಗ ನೋಡಾಕತ್ತೀವಲ್ಲ ನಾವು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರ ಮಾತಾಡಿ ಚಾಲು ಮಾಡ್ಯಾರ. ಒಂದು ಪೈಸಾ ಸಿಗ್ತಾ ಇಲ್ಲ, ನಮ್ಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೆಲ್ಲ ಭಾಳಷ್ಟು ಸಮಸ್ಯೆ ಆಗಿದೆ, ಜನರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ, ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲ್ಲ. ಇದರ ಅರ್ಥ ಏನಾಗತ್ತೆ, ಗ್ಯಾರಂಟಿ 50-60 ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ, ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ? ಈಗ ಸಮಾಧಾನ ಮಾಡೋಕೆ ಈಗ ಎಮ್ ಎಲ್ ಎಗಳು ಭಾಳ ಮಾತಾಡಕತ್ತಾರೆ ಅಂಥೇಳಿ 55 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟರೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ ಸರ್. ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ, ಕ್ಲಿಯರ್ ಹೇಳ್ತೀನಿ. ಇನ್ ಫೈಟಿಂಗ್ ನಡೆದ ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ, ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ, ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಅದು ದೀರ್ಘಕ್ಕೆ ಹೋಗ್ತದೆ,
ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ. ಇದೇನು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ. ಸರ್ ತಾವು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬರ್ತಾ ಇದೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂತ. ಯಾರು ನೋಡ್ರಿ ಬರ್ತಾ ಇದ್ದಾರೆ ಏನೇ ಅಂತ? ನೋಡ್ರಿ ಭಾಳ ಜನ ಮಾತಾಡ್ತಾರೆ ಶಾಸಕರು, ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರೆ ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು. ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಸರ್ ಕೊನೆಯದಾಗಿ ಸೇಮ್ ಏನು ಸರಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ವಿರೋಧ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಬೈರಿದಿ ಸುರೇಶ್ ಇವರು ನಮ್ಮ ಬಸವರಾಜ್ ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ, ಅವ್ರನ್ನೂ ಅಕ್ಯೂಸ್ ಮಾಡ್ತಾರೆ, ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇಂದ ಹರ್ಯಾಸ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ, ಹರ್ಯಾಸ್ಮೆಂಟು ಈ ಸರ್ಕಾರದ ನಡೀತಾ ಇದೆ. ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ. ಗ್ಯಾರಂಟಿ ಸರ್ ಅಭಿವೃದ್ಧಿ ಯೋಜನೆ ಕುಂಠಿತವಾಗ್ತದೆ ಬಿಜೆಪಿ ಪದೇ ಹೇಳ್ತಿದ್ದಾರೆ ಸರ್. ಈ ಒಂದು ಅಲ್ಲಿ ಈಗ ನೋಡಾಕತ್ತೀವಲ್ಲ ನಾವು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರ ಮಾತಾಡೋಕ್ಕೆ ಚಾಲು ಮಾಡ್ಯಾರ. ಒಂದು ಪೈಸಾ ಸಿಗ್ತಾ ಇಲ್ಲ, ನಮಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೆಲ್ಲ ಭಾಳಷ್ಟು ಸಮಸ್ಯೆ ಆಗಿದೆ, ಜನರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ, ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲ್ಲ. ಇದರ ಅರ್ಥ ಏನಾಗತ್ತೆ? ಗ್ಯಾರಂಟಿ 50-60 ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ. ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ? ಈಗ ಸಮಾಧಾನ ಮಾಡೋಕ್ಕೆ ಈಗ MLAಗಳು ಭಾಳ ಮಾತಾಡಕತ್ತಾರೆ ಅಂಥೇಳಿ 55 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟರೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ. ಸರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ. ಕ್ಲಿಯರ್ ಹೇಳ್ತೀನಿ. ಇನ್ ಫೈಟಿಂಗ್ ನಡೆಯೋದ. ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ, DK ಶಿವಕುಮಾರು ನಾವು ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಅದು ದೀರ್ಘಕ್ಕೆ ಹೋಗ್ತದೆ, ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ. ಇದೇನು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ. ಸರ್ ತಾವು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬರ್ತಾ ಇದೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂತ. ಯಾರು ಬರ್ತಾ ಇದ್ದಾರೆ ಏನೇ ಅಂತ? ನೋಡ್ರಿ ಭಾಳ ಜನ ಮಾತಾಡ್ತಾರೆ ಶಾಸಕರು, ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರೆ ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು. ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಸರ್ ಕೊನೆಯದಾಗಿ ಸೇಮ್ ಏನು ಸರಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ವಿರೋಧ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಬೈರಿದಿ ಸುರೇಶ್ ಇವರು ನಮ್ಮ ಬಸವರಾಜ್ ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ, ಅವ್ರನ್ನೂ ಅಕ್ಯೂಸ್ ಮಾಡ್ತಾರೆ, ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇಂದ ಹರ್ಯಾಸ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ, ಹರ್ಯಾಸ್ಮೆಂಟು ಈ ಸರ್ಕಾರದ ನಡೀತಾ ಇದೆ. ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ. ಗ್ಯಾರಂಟಿ ಸರ್ ಅಭಿವೃದ್ಧಿ ಯೋಜನೆ ಕುಂಠಿತವಾಗ್ತದೆ ಬಿಜೆಪಿ ಪದೇ ಹೇಳ್ತಿದ್ದಾರೆ ಸರ್. ಈ ಒಂದು ಅಲ್ಲಿ ಈಗ ನೋಡಾಕತ್ತೀವಲ್ಲ ನಾವು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರ ಮಾತಾಡೋಕ್ಕೆ ಚಾಲು ಮಾಡ್ಯಾರ. ಒಂದು ಪೈಸಾ ಸಿಗ್ತಾ ಇಲ್ಲ, ನಮಗೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವೆಲ್ಲ ಭಾಳಷ್ಟು ಸಮಸ್ಯೆ ಆಗಿದೆ, ಜನರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ, ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲ್ಲ. ಇದರ ಅರ್ಥ ಏನಾಗತ್ತೆ? ಗ್ಯಾರಂಟಿ 50-60 ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ. ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ? ಈಗ ಸಮಾಧಾನ ಮಾಡೋಕ್ಕೆ ಈಗ MLAಗಳು ಭಾಳ ಮಾತಾಡಕತ್ತಾರೆ ಅಂಥೇಳಿ 55 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ, ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟರೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ. ಸರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ. ಕ್ಲಿಯರ್ ಹೇಳ್ತೀನಿ. ಇನ್ ಫೈಟಿಂಗ್ ನಡೆಯೋದ. ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ, DK ಶಿವಕುಮಾರು ನಾವು ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಅದು ಯಾವಾಗ ಅದು ದೀರ್ಘಕ್ಕೆ ಹೋಗ್ತದೆ, ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ. ಇದೇನು 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ. ಸರ್ ತಾವು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಬರ್ತಾ ಇದೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂತ. ಯಾರು ಬರ್ತಾ ಇದ್ದಾರೆ ಏನೇ ಅಂತ? ನೋಡ್ರಿ ಭಾಳ ಜನ ಮಾತಾಡ್ತಾರೆ ಶಾಸಕರು, ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರೆ ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು. ನಾವೇನೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಸರ್ ಕೊನೆಯದಾಗಿ ಸೇಮ್ ಏನು ಸರಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ವಿರೋಧ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ. ಈಗ ಬೈರಿದಿ ಸುರೇಶ್ ಇವರು ನಮ್ಮ ಬಸವರಾಜ್ ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ, ಅವ್ರನ್ನೂ ಅಕ್ಯೂಸ್ ಮಾಡ್ತಾರೆ, ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇಂದ ಹರ್ಯಾಸ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ, ಹರ್ಯಾಸ್ಮೆಂಟು ಈ ಸರ್ಕಾರದ ನಡೀತಾ ಇದೆ. ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ.